ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ. ಕೋಗಿಲೆ ಕೂಗಿದೆ ನಂತಿಯ, ನಿನ್ನ ಕೇಳಿದೆ ನಂತಿಯ. ಇಂಥ ದೌಲತ್ತಿಗೇನು ಕಮ್ಮಿ ಇಲ್ಲ. ಕಾಲ್ ಮೇಲೆ ಕಾಲು ಹಾಕೊಂಡು ಕುಕ್ಕೊಂಡು ಮೊಬೈಲ್ ನೋಡ್ತಾ ಹಾಡು ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ನನ್ನ ತಂಗಿ ಏನೇ ಮಾಡಿದ್ಲು ನಿನಗೆ? ಅವಳು ಯಾಕೆ ಜುಟ್ಟು ಹಿಡ್ಕೊಂಡು ಹಿಡಿದು ಹೊಡೆದಂತೆ? ಏನೇ ಸ್ವಲ್ಪನಾದ್ರೂ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಬೇಡವಾ? ಬಿಡು, ದೊಡ್ಡವಳು ಅಕ್ಕಯ್ಯ ಅಕ್ಕಯ್ಯ ಅಂತ ಹೇಳಿ ಅಕ್ಕ ಅಕ್ಕ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದಕ್ಕೆ ನಿಂದಿದೆ ಏನೇ ಬಂಡವಾಳ? ಏಯ್, ಏನು ನನ್ನ ಹತ್ರ ಏನು ನೀನು ಮಾತಾಡ್ತಾ ಇರೋದು? ನಾನು ನೋಡ್ಕೊತೀನಿ. ಏನು ನಾನು ಪಡೆದಿದ್ದೀನಿ ನಿನ್ನ ಥರ ನಾನು ಕೆಲಸ ಬೊಗಳೋದಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಾನು ಪಡೆದಿದ್ದೀನಿ ಕಣೆ. ನನಗೇನು ಬೇಕು? ಒಡವೆ ಮಾಡಿಸ್ಕೊಂಡಿದ್ದೀನಿ, ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನಾನು ಫೋನ್ ನೋಡ್ತಾ ಕುತ್ಕೊತೀನಿ. ನನ್ನ ಕಾಲ ಮೇಲೆ ಕಾಲು ಹಾಕೊಂಡೆ ಕುತ್ಕೊಳ್ಳೋದು. ಏನು ನಿನ್ನೇನು ಕೇಳಬೇಕು ನಾನು? ನನ್ನ ಕಾಲ ಮೇಲೆ ಕಾಲು ಹಾಕೊಂಡೆ ನಾನು ಕುತ್ಕೊಳ್ಳೋದು. ಏನು ಹೊಟ್ಟೆ ಉರಿ? ನಾನು ನೋಡಿ ಹೊಟ್ಟೆ ಉರಿ ಅಲ್ವೇ ನಿನಗೆ? ನನ್ನ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿರೋದು ನೋಡಿ ಈ ಭಾಗ್ಯ ಬಂದಿಲ್ವಲ್ಲಪ್ಪ ನನಗೆ. ಇವಳು ಹೆಂಗಿದ್ದಾಳಲ್ಲಪ್ಪ, ಇವಳು ಕೆಲಸ ಮಾಡ್ತಾಳೆ, ನಾನು ಕೆಲಸ ಮಾಡ್ತೀನಿ, ಇವಳು ಆರಾಮಾಗಿದ್ದಾಳಪ್ಪ ಅಂತ ಅಂದ್ಕೊಂಡಿದ್ಯಾ ನೀನು? ನಾನು ನಿನ್ನ ಥರ ಅಲ್ಲ ಕಣೆ. ನಾನೆಲ್ಲ ಮಾಡ್ಕೊಂಡಿದ್ದೀನಿ, ನಾನು ಆರಾಮಾಗಿದ್ದೀನಿ. ನಿನ್ನ ಥರ ನಾನು ಯಾವಾಗಲೂ ಕೆಲಸ ಬೊಗಳೋದಕ್ಕೆ ಹೋಗೋದಿಲ್ಲ. ಯಾವಾಗಲೂ 24 ಗಂಟೆ ನಾನು ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ನಾನು ಮೈ ನೋಯಿಸ್ಕೊಳ್ಳೋದಿಲ್ಲ, ಆರಾಮಾಗಿರ್ತೀನಿ ನಾನು. ನಿನ್ನ ಥರ ಅಲ್ಲ. ನೀನೊಂಥರ ಗುಗ್ಗು, ಹಳಿ ಗುಗ್ಗು ನೀನು. ನೀನು ಹಂಗೆಲ್ಲ ಮಾತಾಡಬೇಡ. ನೀನು ನೋಡಿ ನಾನೇನು ಹೊಟ್ಟೆ ಉರ್ಕೊಂಬೋದಿಲ್ಲ. ನೀನು ನನ್ನ ನೋಡಿ ಹೊಟ್ಟೆ ಉರ್ಕೊಂತಾ ಇರೋದು, ನನ್ನ ತಂಗಿನ ನೋಡಿ ಹೊಟ್ಟೆ ಉರ್ಕೊಂತಾ ಇರೋದು. ನಾನು ಕರ್ಕೊಂಬಂದಿರೋದ್ರಿಂದ ನಿನಗೇನೇನು ನೋವು? ನಿನಗೇನು ನೋವು ನನ್ನ ತಂಗಿ ಇಲ್ಲಿಗೆ ಬಂದಿರೋದ್ರಿಂದನ? ನಿನಗೇನೇನಾದರೂ ತೊಂದರೆನಾ? ಸುಮ್ಮನಿರ್ಬೇಕು. ಅವಳು ಯಾಕೆ ಹಿಡ್ಕೊಂಡು ಹೊಡೆದಂತೆ, ಜುಟ್ಟು ಹಿಡ್ಕೊಂಡು ಎಳ್ದಂತೆ? ನಿನ್ನ ತಂಗಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ. ಅವ್ರು ಇವ್ರ ಹತ್ರ ಗಂಡು ಮಕ್ಳ ಹತ್ರ ಅಲ್ಕಿಸ್ಕೊಂಡು ಮಾತಾಡೋಳು. ಅದಕ್ಕೆ ಅವಳಿಗೆ ನಾನು ಹಿಡ್ಕೊಂಡು ಹೊಡೆದಿದ್ದು. ಸುಮ್ಮನೆ ಸುಳ್ಳು ಬಗ್ಳು ಬೇಡ ನೋಡು. ಸುಳ್ಳು ಬಗ್ಳಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀಯಾ? ಏನೇ ಅವಳು ಇವಳು ಅಂತ ಮಾತಾಡ್ತೀಯ? ವಯಸ್ಸಿ ಸರಿಯಾಗಿ ಮಾತಾಡು. ನೀನು ಸ್ಟೇಜು, ನನಗೆ ಸ್ಟೇಜು. ಮರ್ಯಾದೆ ಕೊಟ್ಟು ಮಾತಾಡ್ರಿ ಇಬ್ರು, ಅಕ್ಕ ತಂಗಿಯವ್ರು ಇಬ್ರು. ಏನು ಮರ್ಯಾದೆ ಗೆಟ್ಟವ್ರ ಥರ ಮಾತಾಡ್ತಾ ಇದ್ದೀರಲ್ಲ? ನನಗೆ ಮರ್ಯಾದೆ ಕೊಡ್ರಿ ಫಸ್ಟು. ನಿನಗೆ ಯಾಕೆ ನಾನು ಮರ್ಯಾದೆ ಕೊಡೋಣ? ಮರ್ಯಾದೆ ಕೊಟ್ಟರು ನೀನು ಅದನ್ನ ಉಳಿಸ್ಕೊಂಡಿಲ್ಲ. ಅದನ್ನ ಉಳಿಸ್ಕೊಂಡಿಲ್ಲ ಅಂದಮೇಲೆ ಮತ್ತೆ ಯಾಕೆ ನಿನಗೆ ಮರ್ಯಾದೆ ಕೊಡಲಿ ನಾನು? ನಿನಗಂತೂ ಮರ್ಯಾದೆ ಕೊಡೋದಿಲ್ಲ. ಇಲ್ಲಿಂದ ಹೋಗ್ತಾ ಇರು. ನಾವೇ ಮನೆಯಾಗಿರ್ತೀವಿ, ನೀನು ಆಚೆಗೆ ಹೋಗ್ತಾ ಇರು. ನಾನು ಯಾಕೆ ಹೋಗೋಣ? ನೀನು ಹೋಗ್ಬೇಕು, ಮನೆ ಬಿಟ್ಟು ನೀನು ಹೋಗ್ತಾ ಇರಬೇಕು. ನಾವಂತೂ ಹೋಗೋದಿಲ್ಲ ಕಣೆ. ನಾವು ಯಾಕೆ ಹೋಗ್ಲಿ? ನಮಗೆ ಬೇಕಾಗಿರೋದು ಇದು ಮನೆ. ನಾವು ದೊಡ್ಡವರು, ನಾವು ಈ ಮನೇಲಿ ಇರಬೇಕಾಗಿರೋದು ಫಸ್ಟು. ಭೂಮಿ, ಅಮ್ಮ ಎಲ್ಲೋತು? ಅಮ್ಮನ ಕರಿ ಹೇಳ್ತೀನಿ. ಅತ್ತೆ ಇಲ್ಲ, ಎಲ್ಲೋ ಹೋಗೈತೆ. ಅದೇ ಋತಾಕೊಂದು ಡೆಲಿವರಿ ಆಗೈತೇನೋ, ಅದಕ್ಕೆ ಅವ್ರ ಮಂತಕ್ಕೆ ಏನೋ ಮಾತಾಡಿಸ್ಕೊಂಬತ್ತೀನಿ ಅಂತ ಹೇಳಿ ಹೋತು. ಅವಾಗಿಂದ ಬಂದು ನನಗೆ ಬೈತಾ ಇದ್ದಾಳೆ. ಅವ ಅತ್ತೆ ಇಲ್ದಿದ್ಕಂತೂ ಇನ್ನೂ ಬೈತಾ ಇದ್ದಾಳೆ ಇವಳು. ಇವಳು ಒಳ್ಳೆಳಲ್ಲ, ಇವಳು ಹೊಟ್ಟೆ ಉರ್ಕಿ. ನಾನು ಇಲ್ಲಿರೋದಕ್ಕೆ ಹೊಟ್ಟೆ ಉರ್ಕೊಂತಾ ಇದ್ದಾಳೆ. ನನ್ನ ತಂಗಿ ಯಾರ ಹತ್ರನೂ ಮಾತಾಡಿಲ್ಲ. ನನ್ನ ತಂಗಿ ಅಂತವಳು ಅನ್ನೋದು ನನಗೆ ಗೊತ್ತೈತೆ. ನೀನೇನೇ ಇಲ್ಲಿ ಬಂದು ನನಗೆ ಹೇಳೋದು? ಸುಮ್ಮನಿದ್ರೆ ಚೆನ್ನಾಗೈತೆ, ಹೆಚ್ಚೆ ಮಾತಾಡಬೇಡ. ನೀನೇ ಹೋಗ್ತಾ ಇರಿ ಇಲ್ಲಿಂದಾನ. ನಾನು ಹೋಗೋದಿಲ್ಲ. ನಾನು ಯಾಕೆ ಹೋಗಲಿ? ನಾನು ಹೋಗೋದಿಲ್ಲ. ನಾನು ಯಾಕೆ ಹೋಗ್ಬೇಕು ಹೇಳು? ನನಗೆ ಈ ಮನೆಯಾಗೆ ಇರೋ ಅಧಿಕಾರ ಐತೆ. ನೀನು ಹೋಗ್ತಾ ಇರಬೇಕು ಇಲ್ಲಿಂದಾನ ಅಷ್ಟೇ. ಸುಮ್ಮನೆ ಹೆಚ್ಚಾಗಿ ಮಾತಬೇಡ, ಇಲ್ಲಿಂದ ಹೊರಟೋಗು. ರಂಜು, ಯಾಕೆ ಏನಾಯ್ತು? ಯಾಕೆ ಇಷ್ಟೊಂದು ಜೋರು ಮಾಡ್ತಾ ಇದ್ದಾರೆ ಇವ್ರು ನಿನ್ನ ಮೇಲೆ? ಇಲ್ಲೋಡು ರಾಕೇಶ್, ನಾನು ಹೇಳಿದ್ದೆ ತಪ್ಪಾಗ್ಬಿಟ್ಟೈತೆ ಇವ್ರಿಗೆ. ನಾನು ಒಳ್ಳೇದು ಹೇಳ್ತಾ ಇದ್ದೀನಿ, ಇವ್ರು ಎಷ್ಟು ಇದು ಮಾಡ್ತಾ ಇದ್ದಾರೆ ನೋಡಿ. ನಿನ್ನ ತಮ್ಮನೂ ನಿನ್ನ ತಮ್ಮನೇ ಅಂತೆ. ಆ ಹುಡುಗಿಗೆ ನಾನು ಒಳ್ಳೇದೇ ಹೇಳಿದ್ದೆ ತಪ್ಪಾಯ್ತಾ? ಹೆಂಗೆ ಬೈತಾ ಇದ್ದಾರೆ ನೋಡು. ಅದಕ್ಕೆ ಮತ್ತೆ ಈಗಳಪ್ಪ, ಎಷ್ಟು ಸವಾಸನೇ ಬೇಡ ನಮಗೆ. ಇವರು ಈಗ ನಾವು ಒಳ್ಳೇದು ಹೇಳಿದ್ರೆ ಇವ್ರಿಗೆ ಕೆಟ್ಟದ ಥರ ಕಾಣ್ತಾ ಐತೆ. ಒಂದೇ ಮನೇಲಿ ಇದ್ಕೊಂಡು ಈ ರೀತಿನ ಜಗಳ ಮಾಡೋದು ಸರಿ ಇರೋದಿಲ್ಲ. ನಾವೇನೋ ಹೇಳ್ತೀವಿ, ಯಾರು ಇಲ್ಲ ಸಮಯದಲ್ಲಿ ಮಾತಾಡ್ತಾಳೆ. ಇವರೆಲ್ಲ ಇದ್ದಾಗ ಹುಡುಗಿ ಮಾತಾಡೋದಿಲ್ಲ ಯಾರ ಹತ್ರನೂ. ನೀನು ಇಲ್ಲ ಅಂತ ನೀನು ಮೀಟಿಂಗ್ ಹೋಗಿದ್ದೀನಿ ಅಂತ ಹೇಳಿ ಹೋಗ್ಬಿಟ್ಟೆ, ಅವಳಲ್ಲಿ ಅಲ್ಕಿಸ್ಕೊಂಡು ಹೆಂಗೆ ಮಾತಾಡ್ತಾ ಇಲ್ಲೋ ಗೊತ್ತಾ? ಅದಕ್ಕೆ ನಾನು ಒಳ್ಳೇದು ಹೇಳಿದ್ದು. ಒಳ್ಳೇದು ಹೇಳೋದಕ್ಕೇನೆ ನಿನ್ನ ತಂಗಿ ಬಗ್ಗೆ ಹಿಂಗೆ ಹೇಳ್ತಾ ಇದೆಯಾ ಅಂತ ಹೇಳ್ತೀಯಲ್ಲ. ನನಗೇನೇನು ಹಾಳಾಗಲಿ ಅನ್ನೋದಿಲ್ಲ. ನನಗೂ ಈಗ ನನ್ನ ತಂಗಿ ಇದ್ದಾಳೆ. ಈಗ ನನಗೂ ನಮ್ಮ ಅಣ್ಣ, ನನ್ನ ತಂಗಿ, ನಮಗೂ ಅಕ್ಕ ತಂಗಿಯವರು ಎಲ್ಲರೂ ಇದ್ದಾರೆ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ ನನಗೂ. ನಾನು ಎಲ್ಲರ ನಡುವೆ ಬೆಳೆದಿರೋಳೇನೆ. ಅದಕ್ಕೇನೆ ಮನೆ ಮರ್ಯಾದೆ ಪ್ರಶ್ನೆ, ಗೌರವದ ಪ್ರಶ್ನೆ ಅಂತ ಹೇಳಿರೋದು. ನೋಡ್ರಿ ರಾಕಿ, ಹಿಂಗೆ ಹೇಳ್ತಾ ಇದ್ದಾಳೆ ಇವಳು. ಒಳ್ಳೇದು ಹೇಳಿದ್ರೆ ತಪ್ಪಾಗೈತೆ ಇವಾಗ. ಹೇಳ್ಬೇಡ ಸುಮ್ಮನೆ, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಒಳ್ಳೇದು ಹೇಳಿದ್ರು ಇವಾಗ ಕೆಟ್ಟದಾಗೆ ಕಾಮ್ತೈತೆ. ಈಗಳಮ್ಮ, ನಿನ್ನ ತಂಗಿ ನಿಕ್ಕೆಮದಾದ್ರೆ ನೀವು ಬೇರೆ ಹೋಗ್ಬಿಡ್ರಿ. ಹೋಗ್ತಿ ಬಿಡಲ್ಲ, ಹೋಗ್ತಿ ಬಿಡು. ಅದ್ಯಾಕೆ ಹಂಗಾಡ್ತೀಯ?
ಅಯ್ಯೋ ನೀನು ಹೆಂಡ್ತಿ ಮಾತು ಕಟ್ಕೊಂಡು ಮಾತಾಡ್ತೀಯಲ್ಲ ಅಲ್ಲ ಹಾಂ ಆ ಹುಡುಗಿ ಅಂತಾಳಂಬದು ಗೊತ್ತು ಇವತ್ತಿಗೆ ಅವಳು ಇರೋದಕ್ಕೆ ಹೊಟ್ಟೆ ಉರ್ಕೊಂಬತ್ತೈತಿ ಆ ಹುಡುಗಿನ ಏನೋ ಓದ್ಸಕ್ಕಂತೇಳಿ ಕರ್ಕೊಂಬಂದಿದ್ದೀವಿ ಅದು ಪಾಪ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಇಲ್ಲಿಂದಲೇ ಏನು ದುಡಿತೀಯಮ್ಮ ನೀನು ಓದ ವಯಸ್ಸಿನಲ್ಲಿ ಓದಬೇಕು ಮುಂದೆ ಯಾವಾಗ ಬೇಕಾದರೂ ದುಡಿಬೋದು ದುಡಿಯೋದೇನೋ ಇನ್ನು ಎಷ್ಟು ಯಾವಾಗ ಬೇಕಾದರೂ ನಮ್ಮ ವಯಸ್ಸಿರೋವರೆಗೂ ನಾವು ದುಡಿಬೋದು ಓದೋ ವಯಸ್ಸಲ್ಲಿ ಓದಬೇಕು ಅಂತ ಹೇಳಿ ನಾವು ಹೇಳಿ ಕರ್ಕೊಂಬಂದಿದ್ದೀವಿ ಆ ಹುಡುಗಿ ಹೆಂಗೆ ಅಂತ ಗೊತ್ತು ಅದು ಯಾರ ಹತ್ರನೂ ಮಾತಾಡೋದಿಲ್ಲ ಸುಮ್ಮನೆ ಈ ಅಮ್ಮ ಕೂದಲಿಡ್ಕೊಂಡು ಹೊಡೆದು ಎಲ್ಲ ನಾ ಹುಡುಗಿಗೆ ಅಷ್ಟೊಂದು ಹಿಂಸೆ ಕೊಟ್ಬಿಟ್ರೆ ಬೈಯೋದು ಚೆನ್ನಾಗೆ ಬೈದುಬಿಟ್ರೆ ಪಾಪ ಎಲ್ಲಿಗೆ ಹೋಗ್ತಾಳೆ ಅವಳು ಹಾಂ ಏನೋ ಕರ್ಕೊಂಬಂದಿದ್ದೀವಿ ಹಂಗಂತ ಹೇಳಿ ಅವಳು ಹುಡುಗಿ ಇರೋದಕ್ಕೆ ಇಷ್ಟೊಂದು ಹೊಟ್ಟೆ ಉರ್ಕೋಬಾರ್ದು ಇಷ್ಟೊಂದು ಕೇಣಿ ಮಾಡೋದು ಒಳ್ಳೇದಲ್ಲ ಇಷ್ಟೊಂದು. ನಾನೇನೇನು ಕೇಣಿ ಮಾಡ್ತಾ ಇಲ್ಲ ನೋಡಿ ಇವ್ನು ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡ್ರಿ. ನಿನ್ನ ತಮ್ಮ ಹೆಂಗೆ ಮಾತಾಡ್ತಾ ಇದ್ದಾನೆ, ನಾನು ಒಳ್ಳೇದು ಹೇಳಿದ್ರು ನೀನು ಕೆಟ್ಟದಾಗೆ ಕಾಣ್ತಾ ಇದ್ದೆ ನೋಡಿ, ನನಗೆ ಹೆಂಗೆ ಕೇಣಿ ಹೇಳು ಅಂತ ಹೇಳ್ತಾ ಇದ್ದಾನೆ. ನಾನೇನೇನು ಕೇಣಿ ಮಾಡೋದಕ್ಕೆ ಹೋಗೋದಿಲ್ಲ ಕಣೋ, ಅದೇನಕ್ಕೆ ಹಂಗೆ ಮಾತಾಡ್ತಾ ಇದೆಯಾ ನೀನು? ಅಲ್ಲ ಅವಳು ಒಳ್ಳೇದು ಹೇಳ್ತಾ ಇರೋದು ನನ್ನ ಹೆಂಡ್ತಿ. ಬಿಡು ರಂಜು, ನೀನೇನು ಹೇಳಕ್ಕೆ ಹೋಗ್ಬೇಡ, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಹೇಳಲಿಲ್ಲ ಅಂತಂದರೆ ಏನು ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ಹಾಳಾಗಿ ಹೋದ್ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಈ ಮನೆಯಿಂದ ಹಸಿಗೆ ಹೋಗು ನೀನು. ಹಸಿಗೆ ಹೋಗಿ ಮಾತಾಡು. ನಿನ್ನ ತಂಗಿ ಬೇಕಾದವಳು, ನಿನ್ನ ತಂಗಿ ನಿಕ್ಕೆಂಬ್ತೀನಿ ಮನೆಯಾಗೆ ಅಂಬಳು. ಈಗ ನೀವಿಬ್ಬರು ಇರೋದಾದರೆ ಇರ್ರಿ, ಇಲ್ಲ ಅವಳು ಇರೋದಾದರೆ ನೀವು ಬೇರೆ ಇರ್ರಿ. ಅಷ್ಟೇ ನಾನು ಹೇಳೋದು. ನನ್ನ ತಂಗಿ ನಾನು ಕರ್ಕೊಂಬರ್ಬೇಕು ಅಂತ ಇದ್ದೀನಿ. ನನ್ನ ತಂಗಿ ಏನೋ ಬಂದರೆ ನಾವು ಬೇರೆ ಹೋದ್ಮೇಲೆ ಕರ್ಕೊಂಬರೋಣ, ಜೊತೆಗಿದ ಮೇಲೆ ಇದೆಲ್ಲ ಸರಿ ಇರೋದಿಲ್ಲ, ಅವಳನ್ನು ಕರ್ಕೊಂಬಂದು ಇಟ್ಕೊಂಬೋದು ಅದೆಲ್ಲನ ಅಂತೇಳಿ ನಾವು ಅದಕ್ಕೇ ಜೊತೆಗಿದ್ದ ಕರ್ಕೊಂಬರೋದು ಬೇಡ ಅಂತೇಳಿ ನಾವು ಸುಮ್ಮನಾಗಿರೋದು. ಜೊತೆಗಿದ್ದ ಕರ್ಕೊಂಬರೋದು ಬೇಡ ಅಂತ. ನಾನು ಬೇಕಾದ್ರೆ ನಾವು ಬೇರೆ ಹೋದ್ಮೇಲೆ ಕರ್ಕೊಂಬರ್ತೀವಿ, ನಿನ್ನ ಥರ ಇದ್ದಾಗ ಕರ್ಕೊಂಬರೋದಿಲ್ಲ ನಾವು. ಸರಿ ಆಯಿತು ಬಿಡು, ಅತ್ತೆ ಬರಲಿ, ಅತ್ತೆ ಬಂದಮೇಲೆ ಮಾತಾಡೋಣ. ಅತ್ತೆ ಬಂದಮೇಲೆ ಮಾತಾಡಿ ಅದೇನು ಡಿಸೈಡ್ ಮಾಡ್ಕೊಂಡು ನಾವು ಬೇರೆ ಹೋಗೋಣ. ಅಲ್ಲೇವರೆಗೂ ಮಾತಾಡಬೇಡ, ಅತ್ತೆ ಬರೋವರೆಗೂ ಮಾತಾಡಿದ್ವಿ ಅಂದರೆ ಸರಿ ಹೋಗೋದಿಲ್ಲ. ಜಾಸ್ತಿ ಮಾತಾಡಬೇಡ ನೀನು. ತುಂಬ ಮಾತಾಡ್ತೀರಾ, ಅದಕ್ಕೆ ನೀವು ಮಿತಿ ಮೀರಿ ಮಾತಾಡ್ತಾ ಇದ್ದೀರಾ. ಇಷ್ಟೊಂದು ಮಾತಾಡೋದು ಒಳ್ಳೇದಲ್ಲ. ನನಗೇನೋ ಹೇಳ್ತಾ ಇದೀಯ ನೀನು? ನೋಡ್ರಿ ಹೆಂಗೆ ಹೇಳ್ತಾನೆ ನಿನ್ನ ತಮ್ಮ, ವಯಸ್ಸಲ್ಲಿ ಚಿಕ್ಕವನಾಗಿರೋನು ಅವನೇ ನನಗೆ ಹೇಳ್ತಾ ಇರಬೇಕಾದ್ರೆ ನನ್ನ ತಂಗಿನ ಕರ್ಕೊಂಬಂದಿರೋದಕ್ಕೆ ಇವ್ರಿಗೆ ಇಷ್ಟೊಂದು ಹೊಟ್ಟೆ ಉರಿ ಅಂತ ಹೇಳಿ ನಾನೇನು ಹೊಟ್ಟೆ ಉರ್ಕೊಂಡಿದ್ದೀನ? ನಾನೇನೋ ಒಳ್ಳೇದು ಕೇಳಿದ್ರೆ ಅದೇ ಕೆಟ್ಟದಾಗ ಕಾಣ್ತಾ ಇತ್ತಲ್ಲಪ್ಪ ಇವ್ರಿಗೆ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾರೆ, ಗಂಡ ಹೆಂಡತಿ ಇಬ್ರು ಒಳ್ಳೇದು ಮಾಡಿದ್ರೆ ಅಯ್ಯೋ ದೇವ್ರೆ, ಇವ್ರು ಇಂಥವ್ರಾಗ್ಯವ್ರೆ. ನೀನೇ ನಿಂತವಳಾಗಿದ್ಯಾ, ನೀನು ಎಂಥವಳು ಅನ್ನೋದು ಗೊತ್ತೈತೆ. ಸುಮ್ಮನೆ ಮಾತಾಡಬೇಡ, ಹೆಚ್ಚಂಗೆ ಮಾತಾಡಬೇಡ, ಸುಮ್ಮನೆ ಇದ್ಬಿಡು. ಸುಮ್ಮನೆ ಏನೂ ಗೊತ್ತಿಲ್ಲದವಳ ಥರ ಮಾತಾಡೋದಕ್ಕೆ ಹೋಗ್ಬೇಡ. ಓಹೋ ಏನು ನಾಟಕ ನಿನ್ನ ಮನಸ್ಸಲ್ಲಿ ಏನೇನಿದೆ, ನೀನೇನು ಕಿತಾಪತಿ ಮಾಡ್ತಾ ಇದೆಯಾ, ನೀನು ಎಂಥವಳು ಅನ್ನೋದು ಗೊತ್ತೇ ಐತೆ. ಸುಮ್ಮನೆ ಈಗ ಅಮ್ಮಾಯಿ ಬರೋವರೆಗೂ ಮಾತಾಡಬೇಡ್ರಿ. ಅಣ್ಣ ಅಮ್ಮಾಯಿ ಬಂದಮೇಲೆ ಮಾತಾಡಿ ಅದೇನು ಡಿಸೈಡ್ ಮಾಡ್ಕೊಂಡು ನಾವು ಮಾಡ್ಕೊಂಬನ ನೀವು ಮಾಡ್ಕೊಳ್ರಿ ಅಷ್ಟೇ. ಅಮ್ಮಾಯಿ ಬರಲಿ, ಅಮ್ಮಾಯಿ ಬಂದಮೇಲೆ ಈಗ ಋತುಂದು ಡೆಲಿವರಿ ಆಗೈತಂತೆ, ಡೆಲಿವರಿ ಆಗಿರೋದಕ್ಕೆ ನೋಡ್ಕೊಂಬರಕ್ಕೆ ಹೋಗೈತೆ. ಬಂದಮೇಲೆ ಅಮ್ಮಾಯಿ ಬಂದಮೇಲೆ ಮಾತಾಡೋಣ, ಸುಮ್ಮನೆ. ನಾನು ಯಾರ ಹತ್ರನೂ ಮಾತಾಡಿಲ್ಲ ಅಕ್ಕ. ಸುಳ್ಳು ಹೇಳ್ತಾಳೆ ಇವಳು. ನೋಡು ಅವಳು ಇವಳು ಅಂತ ಮಾತಾಡೋದ. ಸರಿಯಾಗಿ ಮಾತಾಡೋ, ಮುಷ್ಟಿ ಹೊಡೆದು ಬಿಡ್ತೀನಿ ನೋಡು. ಸರಿಯಾಗಿ ಮಾತಾಡೋದು ಕಲಿ. ಯಾಕೆ ಬಾವಾ, ಯಾಕೆ ನೀವು ಇಷ್ಟೊಂದು ಜೋರು ಮಾಡ್ತಾ ಇದ್ದೀರ? ನನ್ನ ತಂಗಿ ಮೇಲೆ ಎಷ್ಟೊಂದು ಜೋರು ಮಾಡೋದು. ಅವಳು ಯಾರ ಹತ್ರನೂ ಮಾತಾಡಲ್ಲ. ನನ್ನ ತಂಗಿ ಹೆಂಗೆ ಅಂತ ನನಗೆ ಗೊತ್ತೈತೆ. ಅವಳು ಹೆಂಗೆ ಅಂತೇಳಿ ನಾವು ಅವಳು ಹೆಂಗೆ ಇಟ್ಕೊಂಡಿದ್ದೀವಿ ಅನ್ನೋದು ಗೊತ್ತೈತೆ. ನಿನ್ನ ಥರ ಅಲ್ಲ ಕಣಿ, ನನ್ನ ತಂಗಿನೂ ಇಟ್ಕೊಂಡಿದ್ದೀನಿ ನಾನು. ಇಲ್ಲೋಡು ನನ್ನ ತಂಗಿ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ, ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ನಿನಗೆ. ನನ್ನ ತಂಗಿ ಈಗಲೂ ನಾನು ನೋಡಿದ್ರೆ ಎದ್ರಕಂತಾಳೆ ಗೊತ್ತಾ? ನಮ್ಮ ಅಕ್ಕ ಅಂತೇಳಿ ನಿನ್ನ ಥರ ಇಟ್ಕೊಂಡಿಲ್ಲ ನನ್ನ ತಂಗಿನ. ಎದ್ರಕೊಂಡು ನೀರಾಗಬೇಕು. ನಮ್ಮ ಅಪ್ಪ ನಮ್ಮ ಅಮ್ಮೆಗೂ ಅಷ್ಟೊಂದು ಎದ್ರಿಕಂಬಲ್ಲ ನನ್ನ ತಂಗಿ, ನನಗೆ ಅಷ್ಟೊಂದು ಎದ್ರಿಕಂತಾಳೆ ಗೊತ್ತಾ? ಹಂಗೆ ಇಟ್ಕೊಂಡಿರೋದು ನನ್ನ ತಂಗಿನ. ನಿನಗೇನೇ ಗೊತ್ತು? ಗೊತ್ತಿಲ್ದಲೇ ಸುಮ್ಮನೆ ಮಾತಾಡಬೇಡ. ಏನು ನಯ ಭಯ ಇಲ್ಲಂಗೆ ಬೆಳೆಸಿದ್ಯಲ್ಲ, ನಿನ್ನಂತೇನೆ ನಿನ್ನ ತಂಗಿನೂ ಆಗಿದ್ದಾಳಲ್ಲ. ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ್ರಿ. ಮಾತು ಬೆಳೆಸ್ತಾ ಹೋದ್ರೆ ಬೆಳೀತಾ ಹೋಗುತ್ತೆ. ಮಾತಾಡಬೇಡ್ರಿ, ಸುಮ್ಮನೆ ಇದ್ದುಬಿಡ್ರಿ. ಸುಮ್ಮನಿರು ಭೂಮಿ, ಮಾತಾಡಬೇಡ. ಅಮ್ಮಾಯಿ ಬರಲಿ, ಅಮ್ಮಾಯಿ ಬಂದಮೇಲೆ ಅದೇನು ಮಾತಾಡ್ಕೊಂಡು ಡಿಸೈಡ್ ಮಾಡ್ಕೊಂಬನ, ಸುಮ್ಮನೆ ಇದ್ದುಬಿಡು. ಅವಳು ಮಾತಾಡೋದು ಬೇಡ, ನಾನು ಮಾತಾಡಲ್ಲ. ಸರಿ, ನಾನು ಒಂದು ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿ. ಇಲ್ಲಿ ಅಮ್ಮಾಯಿ ಬರೋವರೆಗೂ ಮಾತಾಡಬೇಡ್ರಿ. ನೀನು ಮಾತಾಡಬೇಡ ಕಣಮ್ಮ, ಇವಳು ಮಾತಾಡಲ್ಲ. ಸರಿ, ನಾವು ಒಬ್ರಿಗೊಬ್ರು ಮಾತಾಡಲೇಬೇಡ್ರಿ ನೀವು. ಸರಿ ಆಯ್ತು ಹೇಳಿ, ನಾವು ಮಾತಾಡಲ್ಲ. ಅತ್ತೆ ಬಂದಮೇಲೆ ಮಾತಾಡ್ತೀವಿ. ಸುಮ್ಮನೆ ಇರಬೇಕು, ಜಗಳ ಮಾಡ್ಕೋಬಾರ್ದು ಅಂತೇಳಿ ಸುಮ್ಮನಿದ್ದಂಗಿಲ್ಲ. ನನ್ನ ತಂಗಿನ ಕರ್ಕೊಂಬಂದು ಇಟ್ಕೊಂಡಿರೋಕ್ಕೆ ಎಷ್ಟು ಹೊಟ್ಟೆ ಉರಿ. ನಿನ್ನ ತಂಗಿಗೆ ಭಯ ಇಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಆಡ್ತಾವಳೆ. ಇವಳೇನು ಸುಮಾರದವಳಲ್ಲ. ಅಯ್ಯೋ ಇವಳು ಎಂಥವಳು ಅನ್ನೋದು ಗೊತ್ತೈತೆ. ಸುಮ್ಮನೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ಇವಳಿಂದೆ ಇನ್ನೂ ದೊಡ್ಡ ಚರಿತ್ರೆನೇ ಐತೆ. ಅದನ್ನೆಲ್ಲ ಗೊತ್ತಾದ್ರೆ ನೀವು ಯಪ್ಪ ಇವಳು ಇಂಥವಳ ಅಂತ ಅಂದ್ಕೊಳ್ತೀರಾ. ಅವಳು ಎಂತೆಂಥವಳು, ಅವಳು ತೋರ್ ಮನೆಗೆ ಹೆಂಗಿದೆ, ಏನು ಎತ್ತ ಅಂತೇಳಿ ಅದಿನ್ನೂ ಅದು ದೊಡ್ಡ ಚರಿತ್ರೆನೇ ಐತೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.